ಮೆಗಸ್ತಾನಿಸ್ನ ಇಂಡಿಕಾ, ಹುಯೆನ್ಸಾಂಗ್ನ ಸಿಯೂಕಿ, ಫಾಹಿಯನ್ನ ಫೋಕೋಕಿ, ಸಿಲೋನಿನ ದೀಪವಂಶ ಮಹಾವಂಶ, ಟಾಲೆಮಿಯ ಜಿಯೋಗ್ರಫಿ, ಬರಾನಿಯ ತಾರಿಖೆ ಫಿರೋಜೆಹೈ ಇವೆಲ್ಲ ವಿದೇಶಿ ಸಾಹಿತ್ಯ ಆಧಾರಗಳು. ಪ್ರಾಕ್ತನ ಆಧಾರಗಳು. ಇದನ್ನು ಪುರಾತತ್ವ ಆಧಾರಗಳು ಎಂತಲೂ ಕರೆಯಲಾಗುತ್ತದೆ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಮಡಿಕೆ ಕುಡಿಕೆ ಹಳೆ ಪಳಿಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯುತ್ತಾರೆ. ಶಾಸನಗಳು. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ಇಮ್ಮಡಿ ಪುಲಿಕೇಶಿಯ ಐಹೊಳೆ ಶಾಸನ. ಖಾರವೇಲನ ಹಾತಿಗುಂಪ ಶಾಸನ. ಚೋಳರ ಉತ್ತರ ಮೆರೂರು ಶಾಸನ. ನಾಣ್ಯಗಳು. ಸಮುದ್ರಗುಪ್ತನು ವಿಧವಾದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು. ಅಂದರೆ ವಿಧವಾದ ಇಲ್ಲಿ ತಪ್ಪು. 7 ವಿಧವಾದ ನಾಣ್ಯಗಳನ್ನು 7 ಪ್ರಕಾರದ ನಾಣ್ಯಗಳನ್ನು ಹೊರಡಿಸಿದ್ದನು. C14 ವಿಕಿರಣಶೀಲ ಇಂಗಾಲ. ಇದು ಕಾಲ ನಿರ್ಣಯಿಸುವ ಒಂದು ವಿಧಾನವಾಗಿದೆ. ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ 2 ವಿಧಗಳಿವೆ. ಅಶ್ವಘೋಷನು ಬುದ್ಧನ ಚರಿತವು ಒಂದು ಸಾಹಿತ್ಯ ಆಧಾರವಾಗಿದೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ.